ನೋಡಿ, ಒಂದು ಆಟೋದಲ್ಲಿ, ಕ್ಲೋಸಿಂಗ್ ಆಟೋದಲ್ಲಿ ಎಷ್ಟು ಕರುಗಳನ್ನ ಹಿಂಸಾತ್ಮಕವಾಗಿ ತುಂಬಿಕೊಂಡು ಹೋಗ್ತಾರೆ ಅಂದ್ರೆ ಗಾಳಿ ಬೆಳಕಿಲ್ದೇನೆ. ಈ ಪೊಲೀಸ್ನವ್ರು ಎಲ್ಲೂ ಇವ್ರ ಕೈ ಹೊಡೆಯಲ್ಲ, ಇವ್ರನ್ನ ಎಲ್ಲೋ ಮಾತಾಡ್ಸಲ್ಲ. ಇವ್ರಿಗೆ ಬೇರೆ ಗಾಡಿಗಳಿಗೆಲ್ಲಾದ್ರೂ ಈಸಿಯಾಗಿ ಹಿಡಿತಾರೆ. ಈ ಗಾಡಿಗಳನ್ನ ಯಾರು ಮುಟ್ಟಲ್ಲ. ಎಲ್ಲಾ ಟೋಲ್ ಹತ್ರ ಸಿಗ್ನಲ್ ಗಳೆಲ್ಲ ಪಾಸ್ ಮಾಡ್ಕೊ ಬರ್ತವೆ, ಯಾರು ಟಚ್ ಮಾಡಲ್ಲ. ನೋಡಿ, ಗಾಡಿ ನಂಬರ್ ನೋಡ್ಕೊಳ್ಳಿ. ಇವತ್ತು ನಂಜನಗೂಡಿಂದ ಅಕ್ರಮವಾಗಿ ಈ ರೀತಿ ಕರುಗಳನ್ನ ತುಂಬ್ಕೊ ಬರ್ತಾ ಇದ್ರು. ನಾವು ಹುಬ್ಬಳ್ಳಿ ಹತ್ರ ರಿಂಗ್ ರೋಡ್ ಅಲ್ಲಿ ತಡೆದಿದ್ದೀವಿ. ಕಟ್ಟಿದ್ರೆ ಸ್ನೇಹಿತರೆ, ನೋಡಿ ಎಷ್ಟು ಹಿಂಸಾತ್ಮಕವಾಗಿ ಅದ್ರ ಕೈಗಳು ಕಾಲ್ಗಳನ್ನೆಲ್ಲ ಕಟ್ಟಿ ಆ ಕರುಗಳನ್ನ ಯಾವ ರೀತಿ ತುಂಬಿದ್ದಾರೆ ನೋಡಿ. ಆ ಕರುಗಳು ನೋಡಿ ಎಷ್ಟು ಕಷ್ಟ ಪಡ್ತಿದೆ. ಎಲ್ಲಾದ್ರು ಒಂದ್ರ ಮೇಲೊಂದು ಎಷ್ಟು ಅವಕ್ಕೆ ಜೀವ ಹೋಗೋ ರೀತಿಯಲ್ಲಿ ಹಿಂಸೆ ಕೊಟ್ಟಿ ತುಂಬಿದ್ದಾರೆ ನೋಡಿ. ಅದ್ರ ಬದುಕದೇ ಕಷ್ಟ ಅನ್ನೋ ರೀತಿ ಈ ತರ ಚಿತ್ರ ಹಿಂಸೆ ಕೊಟ್ಟು ಕಟ್ಟಿದ್ರೆ. ಕಾನೂನಿದೆ ಈ ತರ ಅಕ್ರಮವಾಗಿ ಸಾಗಿಸಬಾರ್ದು ಅಂತ, ಆದ್ರೂ ಏನ್ ಧೈರ್ಯ ನೋಡಿ ಇವ್ರದೆಲ್ಲ. ಸ್ವಲ್ಪ ನಮ್ ಮನುಷ್ಯತ್ವ, ಮಾನವೀಯತೆನೇ ಇಲ್ವಲ್ಲ. ಈ ರೀತಿ ಹಿಂಸೆ ಕೊಟ್ಟು ಸಾಯಿಸ್ತಾರ ಯಾವ್ದಾದ್ರು ಪ್ರಾಣಿನ? ಪ್ರಾಣಿ ದಯಾ ಸಂಘದವರೆಲ್ಲ ಏನ್ ಮಾಡ್ತಾ ಇದೀರಿ ನೋಡಿ. ಕರುಗಳ ಜೀವಗಳು ನೋಡಿ, ಇದು ಬದುಕದೇ ಕಷ್ಟ ಅನ್ನೋ ತರ ಕತ್ತೆಲ್ಲ ಮುರ್ದಿ ಯಾವ ರೀತಿ ಹಿಂಸಾತ್ಮಕವಾಗಿ ತುಂಬಿದಾರೆ ನೋಡಿ. ದಯವಿಟ್ಟು ಸ್ವಲ್ಪ ಇರಮ್ಮ, ಇರೋ ಕಂದ ಇರ.